ಬಂಧುಗಳೇ, ಏನು ಈ ದಿನ ಚಿಕ್ಕಬಳ್ಳಾಪುರ ತಾಲೂಕು ನಂದಿ ಹೋಬಳಿ ದೊಡ್ಡಮುರಳಿ ಗ್ರಾಮ ಪಂಚಾಯತಿಗೆ ಸೇರಿರ್ತಕ್ಕಂಥ ದೇವಶೆಟ್ಟಹಳ್ಳಿ ಗ್ರಾಮದಲ್ಲಿ ಮೊನ್ನೆ ಭಾನುವಾರ ನಡೆದಂಥ ಘಟನೆ ಸವರ್ಣೀಯರಿಗೂ ಮತ್ತು ದಲಿತರಿಗೂ ಆಗಿರ್ತಕ್ಕಂಥ ಘಟನೆ ಏನು ಅಂತ ಹೇಳಿದ್ರೆ, ಏಕಾಏಕಿ ಸವರ್ಣೀಯರ ಜಾತಿಗೆ ಸೇರಿರ್ತಕ್ಕಂಥವರು ಏಕಾಏಕಿ ಅಲ್ಲಿ ಕಾಂಪೌಂಡ್ ಫಿಕ್ಸ್ ಮಾಡಕ್ಕೆ ಬರ್ತಾರೆ. ಅಲ್ಲಿ ದಲಿತರಿಗೂ ಸೈಟ್ ಆಗಿರುತ್ತೆ, ಅವ್ರಿಗೂ ಸೈಟ್ ಆಗಿರುತ್ತೆ. ನಮ್ಮವರು ಹೋಗಿ ದಲಿತರು ಹೋಗಿಬಿಟ್ಟು ವಿರೋಧ ಮಾಡ್ತಾರೆ. ನಿಮಗೆ ಎಲ್ಲಿ ಬರುತ್ತೋ ಅಲ್ಲಿ ಡಾಕ್ಯುಮೆಂಟ್ ಮಾಡಿಕೊಂಡು ಸರ್ವೆ ಮಾಡಿಸಿ ನೀವು ಕಾಂಪೌಂಡ್ ಫಿಕ್ಸ್ ಮಾಡಿ, ಅದುವರೆಗೂ ಹಾಕಕ್ಕೆ ಹೋಗಬೇಡಿ ಅಂತ ಹೇಳಿದಾಗ ಅಲ್ಲಿ ಮಾತಿನ ಚಕಮಕಿ ನಡೆದು ನಮ್ಮವ್ರ ಮೇಲೆ ಹಲ್ಲೆ ಪ್ರಯತ್ನನೂ ಮಾಡಿ ಜಾತಿ ನಿಂದನೆ ಮಾಡಿರ್ತಕ್ಕಂಥ ಕೇಸನ್ನು ಈಗ CRSL ಅಲ್ಲಿ ದಾಖಲು ಮಾಡಿದ್ದಾರೆ. ಇದಕ್ಕೆ ಯಾಕೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಶಾಂತಿವಾಗಿರ್ತಕ್ಕಂಥ ಜಿಲ್ಲೆ ಇವತ್ತು ಪ್ರತಿ ಹಳ್ಳಿಯಲ್ಲಿ ಪ್ರತಿ ಹೋಬಳಿಯಲ್ಲೂ ಸಹ ನಾನಾ ಕಡೆ ಇವತ್ತು ದೇವಶೆಟ್ಟಹಳ್ಳಿಯಲ್ಲಿ ಆಗಿರ್ಬೋದು, ಹೊಸೂರಲ್ಲಾಗಿರ್ಬೋದು, ಮೊನ್ನೆ ದೇವರ ಮೂರ್ತಿಗಳು ಒತ್ತೋ ರೀತಿಯಲ್ಲಾಗಿರ್ಬೋದು. ಯಾಕೆ ಹಿಂಗೆ ಆಗ್ತಾ ಇದೆ ಅಂದರೆ, ಇಲ್ಲಿನ ಪೊಲೀಸ್ ವ್ಯವಸ್ಥೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ವ್ಯವಸ್ಥೆ ಸರಿಯಾದಂಥ ರೀತಿಯಲ್ಲಿ ವರ್ಕ್ ಮಾಡ್ತಾ ಇಲ್ಲ. ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಮಾನ್ಯ SP ಸಾಹೇಬ್ರೆ ಮತ್ತು DYSP ಅವರೇ ಮತ್ತು ಸಮಾಜ ಕಲ್ಯಾಣ ಇಲಾಖೆಯವರೇ, ದಯವಿಟ್ಟು ಪ್ರತಿ ತಿಂಗಳಿಗೊಮ್ಮೆ ನಮ್ಮ ಠಾಣೆಗಳಲ್ಲಿ ಕರೀತಾರಲ್ಲ ದಲಿತರ ಕುಂದುಕೊರತೆಗಳ ಸಭೆ ಅಂತ. ನಾನು ಸುಮಾರು 4-5 ವರ್ಷಗಳಿಂದ ಹೇಳ್ತಾ ಇದ್ದೀನಿ, ನಮ್ಮ ದಲಿತ ನಾಯಕರೆಲ್ಲ ಹೇಳ್ತಾ ಇದ್ದೀವಿ, ಠಾಣೆಗಳಲ್ಲಿ ದಲಿತರ ಕುಂದುಕೊರತೆಗಳ ಸಭೆಯನ್ನು ಮಾಡುವುದನ್ನು ನಿಲ್ಲಿಸಿ. ಪ್ರತಿ ಗ್ರಾಮ ಪಂಚಾಯತಿಗೆ ಒಂದೊಂದು ತಿಂಗಳು ಫಿಕ್ಸ್ ಮಾಡಿ. ನಮಗೆ ಕಾನೂನು ಹೇಳೋದಲ್ಲ, ದಲಿತರಿಗೆ ಹೇಳೋದಲ್ಲ. ದಲಿತರ ಮೇಲೆ ದೌರ್ಜನ್ಯ ಆದರೆ ಈ ಥರ ಕಾನೂನು ಇದೆ ಅಂತ ನಮ್ಗೆ ಹೇಳೋದಲ್ಲ. ದಯವಿಟ್ಟು ಎಲ್ಲ ಜನಪ್ರತಿನಿಧಿಗಳು ಅಲ್ಲಿನ ಲೋಕಲ್ ಲೀಡರ್ಸ್ನ ಕೂರಿಸ್ಕೊಂಡು, ಎಲ್ಲ ಜಾತಿ ಜನವರ್ಗದವ್ರನ್ನ ಕೂರಿಸ್ಕೊಂಡು, ಅಲ್ಲಿ ಗ್ರಾಮ ಪಂಚಾಯತಿ ಸದಸ್ಯನ ಕೂರಿಸ್ಕೊಂಡು, TPS ಮೆಂಬರ್ಗಳು ಕೂರಿಸ್ಕೊಂಡು, ZP ಮೆಂಬರ್ಸ್ನ ಕೂರಿಸ್ಕೊಂಡು, ಅಲ್ಲಿರ್ತಕ್ಕಂಥ ಯಾರಾದರೂ ರೌಡಿ ಶೀಟರ್ಗಳಿದ್ದರೆ ಅವ್ರನ್ನೂ ಕೂರಿಸ್ಕೊಂಡು ಅವ್ರಿಗೆ ಹೇಳಬೇಕು, ದಲಿತರ ಮೇಲೆ ಈ ಥರ ಹೋದರೆ ನಿಮಗೆ ಈ ಕಾಯ್ದೆ ಅನ್ವಯಿಸುತ್ತೆ. ನೀವು ಅವರೆಲ್ಲರೂ ಅಣ್ಣ ತಮ್ಮಂದ್ರ ಥರ ಇರಬೇಕು ಅಂತ ಹೇಳ್ಬಿಟ್ಟು ಅವೇರ್ನೆಸ್ ಮೂಡಿಸೋಂಥ ಕೆಲಸ ದಯವಿಟ್ಟು ಪೊಲೀಸ್ ಇಲಾಖೆಯವರು ಮತ್ತು ಸಮಾಜ ಕಲ್ಯಾಣ ಇಲಾಖೆಯವರು, ಸಂಬಂಧಪಟ್ಟ ಕಂದಾಯ ಇಲಾಖೆಯವರು ಮಾಡಿದರೆ ಇದು ನಿಲ್ಲುತ್ತೆ. ಇಲ್ಲ ಅಂತ ಹೇಳಿದ್ರೆ ಪ್ರತಿದಿನ ಹೆಚ್ಚಾಗ್ತಾ ಹೋಗ್ತಾ ಜನರಲ್ಲಿ ಬಾಂಧವ್ಯಗಳು ಕಡಿಮೆ ಆಗಿಬಿಟ್ಟು ದಲಿತರ ಮೇಲೆ ಸವರ್ಣೀಯರ ದೌರ್ಜನ್ಯ, ಸವರ್ಣ ಮೇಲೆ ದಲಿತರ ದೌರ್ಜನ್ಯ ಅಂತ ಹೇಳ್ಬಿಟ್ಟು ಕೇಸುಗಳು ಮಾಡ್ಕೊಂಡು ಮನಸ್ಸುಗಳು ಕಲಂಕುಷ ಆಗ್ತಾ ಇರುತ್ತೆ. ಹಾಗಾಗಿ ದಯವಿಟ್ಟು SP ಅವರು ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಸಮಾಜ ಕಲ್ಯಾಣ ಇಲಾಖೆಯವರು ಗಂಭೀರವಾಗಿ ಪರಿಗಣಿಸಿ ನಡೆದು ಹೋಗೋಣ. ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲ ಜಾತಿ ಜನವರ್ಗದವ್ರನ್ನ ಕೂತರಿಸಿ ಒಂದು ನಾವು ಸೌಹಾರ್ದತೆಯಿಂದ ಶಾಂತಿ ಸಭೆಗಳು ಮಾಡಿದಾಗ ಮಾತ್ರ ಇದಕ್ಕೆ ಕೊನೆ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಈ ಥರ ಅಟ್ರಾಸಿಟಿಗಳು ಆಗ್ತಾ ಇರುತ್ತೆ, ಮನಸ್ಸುಗಳು ಕಲುಷಿತ ಆಗ್ತಾ ಇದೆ. ದಯವಿಟ್ಟು ಇವತ್ತು ಏನು ನಡೆದಿದೆ ದೇವಶೆಟ್ಟಹಳ್ಳಿಯಲ್ಲಿ, ಆ ಘಟನೆ ಇನ್ನೊಂದು ಹಳ್ಳಿಯಲ್ಲಿ ನಡೆಯೋದಕ್ಕೆ ಬಿಡಬಾರ್ದು ತಾವು ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ಒತ್ತಾಯ ಮಾಡ್ತಾ ಇದ್ದೇನೆ.